ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮಯೋಗ 3ನೇ ಅಧ್ಯಾಯ ಅದರಲ್ಲಿ 18 ಮತ್ತು 19ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ನಾ ಹಿಂದೆನೇ ಹೇಳಿದೆ, ಶ್ರೀಕೃಷ್ಣ ಹೇಳಿದ ಅನಾಸಕ್ತನಾಗಿ ಕೆಲಸವನ್ನು ಮಾಡು. ಅನಾಸಕ್ತ ಅಂದರೆ ಆಸಕ್ತಿ ಇಲ್ಲದೆ ಇರೋನು ಅಂತ ಆಗತ್ತೆ. ಆಸಕ್ತಿ ಅಂದರೆ ಕರ್ಮ ಫಲದ ಬಗ್ಗೆ ಆಸಕ್ತಿ. ನಾನು ಇದು ಮಾಡಿದ್ರೆ ಇದು ಬರುತ್ತೆ, ನಾನು ಇಷ್ಟೇ ಮಾಡಬೇಕು, ಎಲ್ಲ ಒಂದು ಲೆಕ್ಕ ಹಾಕೊಂಡು ಮಾಡೋ ಕೆಲಸ. ಆ ಥರ ಮಾಡಬೇಡ. ನಿನ್ನ ಕರ್ಮ ಫಲದ ಬಗ್ಗೆ ಅನಾಸಕ್ತಿ ಇರಲಿ. ನಿಯಮಿತವಾದ ಕರ್ತವ್ಯವನ್ನು ನೀನು ಮಾಡ್ತಾನೆ ಹೋಗಬೇಕು. ಯಾವುದೇ ಒಂದು ಕಣವು ಕೂಡ ಈ ಭೂಮಿಯಲ್ಲಿ ಹುಟ್ಟಿರೋದು ಅದು ಅದರ ಕೆಲಸವನ್ನು, ನಿಯಮಿತವಾದ ಕೆಲಸವನ್ನು ಮಾಡ್ತಾನೇ ಇದೆ. ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ನಕ್ಷತ್ರಗಳಿರ್ಬೋದು, ಋತುಗಳಿರಬಹುದು, ಅದು ಅದರ ನಿಯಮಿತವಾದ ಕೆಲಸಗಳನ್ನು ಅದರ ಒಂದು ಸೂಚನೆಯಂತೆ ನಡೆಸ್ಕೊಂಡು ಬರ್ತಾನೇ ಇದೆ. ಹಾಗೆಯೇ ನೀನು ಮಾಡ್ತಾ ಇರಬೇಕು. ನೀನು ಮಾಡೋ ಕೆಲಸ ತುಂಬ ಲೆಕ್ಕಾಚಾರ ಹಾಕಬೇಡ. ನಾನಿಷ್ಟು ಮಾಡಿದ್ರೆ ಇದು ಬರಬೇಕು, ನಾನು ಇಂಥವ್ರಿಗೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಬೇಡ ಅಂತ ಶ್ರೀಕೃಷ್ಣ ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 18ನೇ ಶ್ಲೋಕದಲ್ಲಿ ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ಕೆಲಸ ಮಾಡಿದ್ರೆ ಮಾಡಿದವನಿಗೆ ಯಾವ ಲಾಭವೂ ಇರಲ್ಲ, ನಷ್ಟವೂ ಇರಲ್ಲ. ಅದು ಮೊದಲೇನೆ ನಿಯಮಿತವಾಗಿಬಿಟ್ರತ್ತೆ. ನಾನು ಈ ಕೆಲಸ ಮಾಡಿದೆ ನನಗೆ ನಷ್ಟ ಆಗೋಯ್ತು, ಈ ಕೆಲಸ ಮಾಡಿದೆ ನನಗೆ ಲಾಭ ಆಗೋಯ್ತು, ಆ ಥರ ಏನೂ ಇರಲ್ಲ. ನೀವು ನಿಯಮಿತವಾದ ಕೆಲಸಗಳನ್ನು ಮಾಡ್ತಾನೇ ಇರ್ತೀರಾ, ಮಾಡ್ತಾನೇ ಇರಬೇಕಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ 18ನೇ ಶ್ಲೋಕದಲ್ಲಿ. ಅಂದರೆ ನೀನು ಕರ್ಮ ಫಲದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ, ನೀನು ಕೆಲಸವನ್ನು ಮಾಡ್ತಾನೇ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋಖ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ಅಂತ ಹೇಳ್ತಾನೆ. ಯಾವ ಮನುಷ್ಯ ಅನಾಸಕ್ತಿಯಿಂದ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೋ, ಯಾವ ಮನುಷ್ಯ ಕರ್ಮಫಲದ ಬಗ್ಗೆ ಆಸಕ್ತಿ ಇಲ್ಲದೆ ತನ್ನ ಕೆಲಸವನ್ನು ತನ್ನ ನಿಯಮಿತವಾದ ಕೆಲಸವನ್ನು ಮಾಡ್ತಾ ಇರ್ತಾನೋ, ತನಗೆ ನಿಯೋಜಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾನೋ, ಅಂಥ ಒಬ್ಬ ಮನುಷ್ಯ ಮುಕ್ತಿಯನ್ನು ಹೊಂದುತ್ತಾನೆ. ಅಂಥ ಒಬ್ಬ ಮನುಷ್ಯ ಸದ್ಗತಿಯನ್ನು ಪಡಿತಾನೆ. ಆದ್ದರಿಂದ ನೀನು, ಶ್ರೀಕೃಷ್ಣ ಹೇಳ್ತಾನೆ, ಆದ್ದರಿಂದ ನೀನು ನಿನಗೆ ನಿಯಮಿತವಾದ ಕೆಲಸ ಯುದ್ಧವನ್ನು ಮಾಡು. ಫಲಾಪೇಕ್ಷೆ ಬೇಡ. ರಾಜ್ಯ ಬರುತ್ತೆ ಅಂತ ಆಗಲಿ, ನಾನು ಗೆಲ್ತೀನಿ ಅಂತನಾಗಲಿ, ನಾ ಸೋಲ್ತೀನಿ ಅಂತನಾಗಲಿ, ಆ ಕಡೆ ತುಂಬ ಸೈನ್ಯ ಇದೆ ಅಂತನಾಗಲಿ, ನಮ್ಮಲ್ಲಿ ಕಡಿಮೆ ಸೈನ್ಯ ಇದೆ ಅಂತನಾಗಲಿ ಯೋಚನೆ ಮಾಡಬೇಡ. ನಿನ್ನ ಕೆಲಸವನ್ನು ನಿನಗೀಗ ಕೆಲಸ ಕೊಟ್ಟಿರೋದೇನಪ್ಪ ಅಂದರೆ ಯುದ್ಧ ಮಾಡೋದು, ಧರ್ಮಕ್ಕೋಸ್ಕರ ಯುದ್ಧ ಮಾಡೋದು, ಕೌರವರ ವಿರುದ್ಧ ಯುದ್ಧ ಮಾಡೋದು. ಅವರು ಅಧರ್ಮದಿಂದ ನಡೆದುಕೊಂಡಿರೋದ್ರಿಂದ ಅವರನ್ನು ಯುದ್ಧ ಮಾಡಿ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳೋದು. ಅಷ್ಟೇ ನಿನ್ನ ಉದ್ದೇಶ, ಅಷ್ಟೇ ನಿನ್ನ ಕರ್ತವ್ಯ. ಅದನ್ನು ನೀನು ಮಾಡಬೇಕು. ಆ ಕ್ಷತ್ರಿಯನಾದವನಿಗೆ ಅದು ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ಮಾಡೋದೇ ಕರ್ತವ್ಯ. ಆದ್ದರಿಂದ ನೀನು ಯುದ್ಧ ಮಾಡು. ಅದರ ಫಲದ ಬಗ್ಗೆ ನೀನು ಚಿಂತೆ ಮಾಡಬೇಡ. ಮುಂದೆ ರಾಜ್ಯ ಬರುತ್ತೋ ಇಲ್ವೋ, ಮುಂದೆ ಗೆಲ್ತೀವೋ ಇಲ್ವೋ, ಆ ಥರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ನಿಯಮಿತವಾದ ನಿನಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ನೀನು ಅಚ್ಚುಕಟ್ಟಾಗಿ, ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತನದಿಂದ ಮಾಡಿದ್ರೆ ಅದೇ ಮುಕ್ತಿ ಅಂತ ಶ್ರೀಕೃಷ್ಣ ಇಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾನೆ. ಇನ್ನೇನು ಬೇರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಫಲಗಳ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ನಿಯಮಿತವಾದ ಕೆಲಸವನ್ನು ತೀರಾ ಅಚ್ಚುಕಟ್ಟಾಗಿ, ಸಣ್ಣದೇ ಕೆಲಸ ಇರ್ಬೋದು, ಅದನ್ನು ಕರೆಕ್ಟಾಗಿ ಸರಿಯಾಗಿ ಮಾಡ್ತಾ ಹೋಗು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇದಿಷ್ಟನ್ನು ನೋಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಮುಂದಿನ 2 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.